ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2 ಡೇಸ್ ವ್ಲಾಗ್ ಹಾಕ್ತೀನಿ ಫ್ರೆಂಡ್ಸ್. ಅದೊಂದು ಸ್ವಲ್ಪ ಪೆಂಡಿಂಗ್ನಲ್ಲಿದೆ. ಇಲ್ಲಿ ನೋಡಿ, ಮೆಹಂದಿ ಹಾಕ್ಕೊಂಡಿದ್ದೀವಿ. ಇವತ್ತು ಬೆಳ್ಕೊಂಡಲ್ಲಿ ಫಂಕ್ಷನ್ ಇದೆ. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಎದ್ದು ಇಷ್ಟು ಬಾಂಡೆ ಆಲ್ರೆಡಿ ತೊಳೆದಿದ್ದಾರೆ. ಇಲ್ಲಿ ನೆನ್ನೆ ಮಾಡಿರೋ ಇದು ಕಾಳು, ಎಂಥ ಕಾಳು ಅಂತ ಹೆಸರು ಗೊತ್ತಿಲ್ಲ, ಬಟ್ ಕೇಳಿ ಹೇಳ್ತೀನಿ. ಕಾಳಿನ ಸಾರು ಇಷ್ಟು ಜೊತೆ ಬಿಸಿ ಮಾಡೋಕ್ಕಿದ್ದಾನೆ. ಇಲ್ಲಿ ಚಹಾ ಮಾಡೋಕ್ಕಿದ್ದಾನೆ. ಇಲ್ಲಿ ಎದ್ದು ಬಂದು ಮುಬ್ಬು ನಿಂತಿದ್ದಾನೆ. ಏನು ಎಂತ ಅಂತೇಳಿ ಡಿಸ್ಕಷನ್ ಮಾಡ್ಕೊಂತ. ಆಯ್ಷಾ, ನಿನ್ನ ಮೆಹಂದಿ ತೋರಿಸು. ಹ್ಞೂ ದಿಖಾ ತೂ ಚಬ. ಹೆಂಗಿದೆ ಫ್ರೆಂಡ್ಸ್ ನಮ್ಮ ಮೆಹಂದಿ ಹೇಳಿ. ನಮ್ಮ ಮನೆಯವರು ಚಹಾ ಕುಡಿಯಕತ್ರು. ಟೋಸ್ಟ್ ಚಹಾ ಕುಡೀರಿ, ಗಡಗಡ ಆರೋಕತಿ. ನಮ್ಮ ಮನೆಯವರು ಚಹಾ ಕುಡಿದ್ರು. ಚಹಾ ಕುಡಿದು ಗ್ಯಾರೇಜಿಗೆ ಹೋಗಕ್ಕೆ ರೆಡಿ ಆದರು. ನಮ್ಮ ಮೋತಿ ಕೈಲಿ ಎಲ್ಲ ಚಪ್ಪಲಿ ಕಡ್ದು ಹೋಗ್ಬಿಟ್ಟವೆ. ನಮ್ಮ 5-6 ಜೊತೆ ಚಪ್ಪಲಿ ಕಡ್ದು ಹೋಗ್ಬಿಟ್ಟಿದ್ದಾವೆ. ಬರೀ ಚಪ್ಪಲಿ ಕಡಿಯೋದೇ ಕೆಲಸ ಮಾಡ್ತಾನೆ. ಇಲ್ಲೇ ಮನೆ ಹತ್ರ ಒಂದು ವರ್ಕ್ ಬಂದಿತ್ತು. ನಮ್ಮ ಮುಬಾರಕ್ ಮಾಡ್ತಾಯಿದ್ದ. ಸೊ ಅವನಿಗೆ ಮಾಡೋಕ್ಕೆ ಹೇಳಿ ಅವರು ಹೊರಟು ಗ್ಯಾರೇಜಿಗೆ. ನಮ್ಮ ಆಯಿಷಾ ಟೋಸ್ಟು ಚಹಾದಲ್ಲಿ ತಿಂದು ಆಕೆ ಜಳ್ಕಕ್ಕೆ ಹೋದ್ಲು. ಮಿಕ್ಸಿ ಬೇಕಾಗಿದ್ದಂತೆ ಫಂಕ್ಷನಿಗೆ, ಬೆಳ್ಕೊಂಡಿಗೆ ಬಂದು ಮಿಕ್ಸಿ ತೊಗೊಂಡು ಹೋಗಕ್ಕೆ ಬಂದಿದ್ದರು. ನಮ್ಮ ಆಯಿಷಾ ನಮಗೆ ಅರ್ಜೆಂಟಿಗೆ ಹೆಲ್ಪ್ ಮಾಡ್ತಾಯಿಲ್ಲ, ಕಸ ಹೊಡೆದು ಕೊಟ್ಟಳು. ಇವರು ನಮ್ಮ ಮಾಮನ ಮಗ. ಆಕೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋಕ್ಕೆ ರೆಡಿ ಮಾಡಿದ್ಲು ಆಯಿಷಾ. ಅಮ್ಮ ಮತ್ತು ಅರ್ಜೆಂಟಿಗೆ ಉಪ್ಪಿಟ್ಟು ಥರ ಅನ್ನ ಮಾಡ್ತೀನಿ ಅಂಥೇಳಿ ಪಲಾವ್ ಟೈಪ್ ಮಾಡ್ತಾಯಿತ್ತು. ನಮ್ಮ ಆಯಿಷಾ ದೀಪ ಹಚ್ತಾ ಇದ್ದಾಳೆ. ದೀಪ ಹಚ್ಚಿ ಲೋಬಾನದ ಹೊಗೆ ನೋಡ್ರಿ, ಯಾವ ಥರ ಮನೆ ತುಂಬ ಲೋಬಾನದ ಹೊಗೆ ಹಾಕ್ಕೊತ ಬಂದ್ಲಕ್ಕಿ ಆಯಿಷಾ. ಲೋಬಾನ ಹೊಗೆ ಆದ ತಕ್ಷಣ ಮತ್ತು ಊರಿಗೆ ಹೋದ್ವಿ. ಊರಿಗೆ ಹೋದ್ಮೇಲೆ ಅಲ್ಲಿ ಫಂಕ್ಷನಲ್ಲಿ ಕರೆಕ್ಟಾಗಿ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನಮಗೆ. ಊಟಕ್ಕೆ ನೀರು ಕೊಡೋಕೆ ಕುಂದಿರಿಸ್ಬಿಟ್ಟಿದ್ರು, ನನಗೂ ದೀದಿಗೂ ನಮ್ಮ ಮನೆಯವರಿಗೂ. ಆಮೇಲೆ ಇನ್ನೊಬ್ಬರು ನಮ್ಮ ಜೊತೆ ಇದ್ದರು, ಅವರಿಗೆ ಊಟಕ್ಕೆ ನೀರು ಕೊಡೋಕೆ ಕುಂದಿರಿಸಿದ್ರು. ಸೊ ಹಾಗಾಗಿ ಊಟಕ್ಕೆ ಸ್ವೀಟ್ ಮಾಡಿಸಿದ್ರು ಮತ್ತು ಚಿಕನ್ ಸಾರು, ರೈಸ್ ಮಾಡಿದರು. ಮಾಡಿ ಎಲ್ಲರದು ಊಟ ಆಗಿ ಬಂದಿತ್ತು. ಅಲ್ಲೇ 3-3:30 ಆಗಿತ್ತು ಅನಿಸುತ್ತೆ. ಆವಾಗ ನಾವು ಊಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಅಲ್ಲೇ ನಾವು ಊಟ ಮಾಡೋಷ್ಟೊತ್ತಿಗೆ 4 ಗಂಟೆ ಆಗಿತ್ತು. 4 ಗಂಟೆಯಲ್ಲಿ ಈಗ ನಮ್ಮ ಬ್ಯಾಚ್ ಎಲ್ಲರೂ ಕುಂತಿದ್ವಿ. ಊಟಕ್ಕೆ ಯಾರ್ಯಾರು ನೀಡ್ತಾಯಿದ್ರು, ಸಪ್ಲೈ ಮಾಡ್ತಾಯಿದ್ರು ಎಲ್ಲರೂ. ನಾನು ಆಯಿಷಾ ಇಲ್ಲಿ ಕುಂತೀವಿ. ನಮ್ಮ ಆಯಿಷಾ ಪಾಪ ಬೇಡ, ಊಟ ಫುಲ್ಲಾಗಿದೆ ಅಂತೇಳಂದು. ಫಂಕ್ಷನ್ ಮುಗಿದ ತಕ್ಷಣ ಅಲ್ಲೇ ಪೆಂಡಲ್ ತೆಗಿತಾಯಿದ್ರು. ಮನೆ ಸಣ್ಣದಿದೆ, ಆಮೇಲೆ ಸ್ಪೇಸ್ ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಒಳಗಡೆನೇ ಡೆಕೋರೇಷನ್ ಮಾಡಿದರು ಅವರು. ಮನೆ ಒಳಗಡೆನೇ ಸಿಂಪಲ್ ಇದ್ರೂ ನಮ್ಮ ಮುಬಾರಕ್ ಕುಂತಿದ್ದಾನೆ ಮದುಮಗನ ಜಾಗದಲ್ಲಿ. ಆಮೇಲೆ ಏನಾಯಿತು ಅಂದರೆ, ಇಲ್ಲಂದ್ರೆ ಪೆಂಡಲ್ ಸೆಟ್ ಎಲ್ಲ ಓಪನ್ ಮಾಡಿದರು. ಟೈಮ್ ಆಯಿತು, ನಾವು ಊರಿಗೆ ಹೋಗ್ತೀವಿ ಅಂಥೇಳಿ ನಾನು ಬುರ್ಕಾ ಹಾಕ್ಕೊಳಕ್ಕೆ ಹೋದೆ. ಬುರ್ಕಾ ಹಾಕ್ಕೊಂಡು ಬಂದ್ವಿ ನಾವು ರಿಟರ್ನ್ ಊರಿಗೆ. ಊರಿಗೆ ಬರ್ತಾ ನಮ್ಮ ಮನೆಯವರು ಅಲ್ಲಿ ಗ್ರಾಫಿಕ್ಸ್ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ, ನಾನು ಫೋಟೋ ತೊಗೊತೀನಿ ಅಂಥೇಳಂದರು. ಸೊ ಹಾಗಾಗಿ ಅಲ್ಲೇ ರೋಡ್ನಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು. ಅವ್ರ ಫೋಟೋ ಅದು ತೊಗೊಂಡು, ಅಮ್ಮ ಕೊತ್ತಂಬರಿ ಬೇಕು ಒಂದು ಸ್ವಲ್ಪ ಹೊಲದಲ್ಲಿ ತಡಿ, ಕಿತ್ಕೊಳ್ಳೋಣ ಅಂಥೇಳಿ ಅಮ್ಮ ಹೊಲಕ್ಕೆ ಹೋಗಿದ್ದು ಕೊತ್ತಂಬರಿ ಕೀಳ್ಕೊಂಡು ಬರೋಕ್ಕೆ. ನಮ್ಮ ಮನೆಯವರು ಬರೀ ಇದನ್ನೇ ಮಾಡಿರಿ ಅಂತ ನೀವು ಮಾತಾಡ್ತಾರೆ. ಮನೆಗೆ ಬಂದ ತಕ್ಷಣ ಒಂದು ಸ್ವಲ್ಪ ಬಟ್ಟೆ ಮತ್ತು ಡ್ಯೂಟಿಗೆ ಜಾಯ್ನ್ ಆಗಿ ಬಟ್ಟೆ ಮಡಿಸ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಬಾಯ್.